ನಾವು ಮೊದಲು ಬಳಸಿದ ರಾಸಾಯನಿಕ ರಸಗೊಬ್ಬರಗಳಿಗಿಂತ ಎಪಿಕೆಎಸ್ ಆರ್ಗಾನಿಕ್ಸ್ ರಸಗೊಬ್ಬರವು ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತದೆ ಎಂದು ಕಂಡುಹಿಡಿದಿದ್ದೇವೆ. ಪ್ರಸ್ತುತ ನಮ್ಮ ಟೊಮ್ಯಾಟೊ ಗಿಡಗಳು 4 ತಿಂಗಳ ಬೆಳವಣಿಗೆಯನ್ನು ತಲುಪಿವೆ. ವಾಸ್ತವವಾಗಿ ಆ ಸಮಯದಲ್ಲಿ ಗಿಡಗಳು ದುರ್ಬಲವಾಗಿಯೇ ಕಾಣಿಸುತ್ತಿದ್ದವು. ಆದರೆ ಎಪಿಕೆಎಸ್ ಆರ್ಗಾನಿಕ್ಸ್ ನೈಸರ್ಗಿಕ ರಸಗೊಬ್ಬರಗಳನ್ನು ಬಳಸಲು ಪ್ರಾರಂಭಿಸಿದ ನಂತರ ಗಿಡಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತಿದೆ. ಈಗ ಗಿಡಗಳಲ್ಲಿ ಟೊಮ್ಯಾಟೊಗಳು ತುಂಬಿಕೊಂಡಿವೆ, ಹಣ್ಣುಗಳು ಕೂಡ ಉತ್ತಮ ಗಾತ್ರದಲ್ಲಿ ಬೆಳೆದಿವೆ. ಜೊತೆಗೆ FL77 ಬಳಕೆ ಮಾಡಿದ ಪರಿಣಾಮ ಹೊಸ ಮೊಗ್ಗುಗಳು ಮೂಡುವುದು ಮತ್ತು ಹೂಗಳು ಅರಳುವುದು ಬಹಳ ಚೆನ್ನಾಗಿ ನಡೆಯುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರಿಪ್ರಸಾದ್. ನಾನು ಆಂಧ್ರ ಪ್ರದೇಶದ ನಲ್ಲಚಿರುವ ಮಂಡಲದಿಂದ ಬಂದಿದ್ದೇನೆ. ನಾವು 1 ಏಕರ್ ಜಮೀನಿನಲ್ಲಿ ಟೊಮ್ಯಾಟೊ ಬೆಳೆದಿದ್ದೇವೆ. ಕೃಷಿಯೇ ನಮ್ಮ ಮುಖ್ಯ ಉದ್ಯೋಗ. ಟೊಮ್ಯಾಟೊ ಬೆಳೆಗಾರಿಕೆಯಲ್ಲಿ ನಾವು ಪರಿಣತಿ ಹೊಂದಿದ್ದೇವೆ. ಪ್ರಸ್ತುತ 1 ಏಕರ್ ಪ್ರದೇಶದಲ್ಲಿ ಬೆಳೆದಿರುವ ನಮ್ಮ ಟೊಮ್ಯಾಟೊ ಬೆಳೆ 4 ತಿಂಗಳ ಬೆಳವಣಿಗೆಯನ್ನು ಪೂರ್ಣಗೊಳಿಸಿದೆ. ಸಾಮಾನ್ಯವಾಗಿ ನಾವು ವಾರಕ್ಕೆ 1 ಬಾರಿ ಕೊಯ್ಲು ಮಾಡುತ್ತೇವೆ. ಟೊಮ್ಯಾಟೊ ಬೆಳೆ 4 ತಿಂಗಳ ಬೆಳವಣಿಗೆಯನ್ನು ತಲುಪಿದಾಗ, ಅಂದರೆ ಕೊಯ್ಲಿನ ಗರಿಷ್ಠ ಹಂತದಲ್ಲಿ, ಗಿಡಗಳು ದುರ್ಬಲವಾಗುವುದು ಮತ್ತು ಹೊಳಪು ಕಳೆದುಕೊಳ್ಳುವುದು ಸಾಮಾನ್ಯ. ಹಣ್ಣುಗಳ ಗಾತ್ರ ಕಡಿಮೆಯಾಗಬಹುದು, ಹೂಗಳು ಬೀಳಬಹುದು, ಕೆಲವು ಸಂದರ್ಭಗಳಲ್ಲಿ ಹೂ ಬೀಳುವುದೇ ನಿಲ್ಲಬಹುದು. ಈ ಮಹತ್ವದ ಹಂತದಲ್ಲೇ ಫೇಸ್ಬುಕ್ ಮೂಲಕ ಎಪಿಕೆಎಸ್ ಆರ್ಗಾನಿಕ್ಸ್ ಬಗ್ಗೆ ತಿಳಿದುಕೊಂಡೆ. ಹೆಚ್ಚಿನ ವಿವರಗಳಿಗಾಗಿ ಅವರನ್ನು ನೇರವಾಗಿ ಫೋನ್ ಮೂಲಕ ಸಂಪರ್ಕಿಸಿದೆ. 1 ಏಕರ್ಗೆ 5 ಲೀಟರ್ ಬಳಸಬೇಕೆಂದು ಅವರು ತಿಳಿಸಿದರು. ರಸಗೊಬ್ಬರವನ್ನು ಅಂಚೆ ಮೂಲಕ ನಮಗೆ ತಲುಪಿಸಲಾಯಿತು. ಆರ್ಬಿಕ್ಸ್ ರಸಗೊಬ್ಬರವು ಟೊಮ್ಯಾಟೊ ಹಣ್ಣುಗಳ ಗಾತ್ರವನ್ನು ಹೆಚ್ಚಿಸುವುದಲ್ಲದೆ, ಗಿಡಗಳಿಗೆ ಮತ್ತೆ ಹಸಿರು ಮತ್ತು ಚೈತನ್ಯವನ್ನು ನೀಡುವುದರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು. ಶಿಫಾರಸು ಮಾಡಿದ ಪ್ರಮಾಣ 1 ಏಕರ್ಗೆ 5 ಲೀಟರ್. 200 ಲೀಟರ್ ಸಾಮರ್ಥ್ಯದ 1 ಬ್ಯಾರಲ್ನಲ್ಲಿ 2 ಲೀಟರ್ ಆರ್ಬಿಕ್ಸ್ ಸೇರಿಸಿ ಚೆನ್ನಾಗಿ ಕಲಸಿದ್ದೇವೆ. ನಂತರ ಅದನ್ನು ಡ್ರಿಪ್ ಸಿಂಚನ ವ್ಯವಸ್ಥೆಯ ಮೂಲಕ ಬಳಸಿದ್ದೇವೆ. ಇದರಿಂದ ಗಿಡಗಳು ಹಸಿರಾಗಿಯೇ ಕಾಣಿಸಿಕೊಂಡವು. ಹಣ್ಣುಗಳ ಗಾತ್ರ ಹೆಚ್ಚಾಯಿತು. ಗಿಡಗಳು ಬಲವಾಗಿ ಮತ್ತು ಚೈತನ್ಯದಿಂದ ಕಂಡವು. ಗಿಡಗಳ ಬೆಳವಣಿಗೆಯನ್ನು ಹೆಚ್ಚಿಸಲು, ಹಣ್ಣುಗಳ ಗಾತ್ರವನ್ನು ಹೆಚ್ಚಿಸಲು ಮತ್ತು ಕಾಂಡವನ್ನು ಬಲಪಡಿಸಲು ಆರ್ಬಿಕ್ಸ್ ಬಹಳ ಉಪಯುಕ್ತವಾಗಿದೆ. ಇದನ್ನು ಸುಮಾರು 1 ವಾರದ ಹಿಂದೆ ಬಳಸಿದ್ದೇವೆ. ಫಲಿತಾಂಶಗಳು ತುಂಬಾ ಉತ್ತಮವಾಗಿದ್ದರಿಂದ, ಮುಂದಿನ ಹೂ ಬೀಳುವ ಹಂತದಲ್ಲಿ ಹೂಗಳು ಬೀಳದಂತೆ ತಡೆಯಲು 1 ರಸಗೊಬ್ಬರದ ಬಗ್ಗೆ ವಿಚಾರಿಸಿದೆ. ಅವರು FL77 ಎಂಬ ರಸಗೊಬ್ಬರವನ್ನು ಶಿಫಾರಸು ಮಾಡಿದರು. ಇದು ಹೂ ಬಿಡುವಿಕೆಯನ್ನು ಉತ್ತೇಜಿಸಲು ಮತ್ತು ಹೂಗಳನ್ನು ಹಣ್ಣುಗಳಾಗಿ ಮಾರ್ಪಡಿಸಲು ಸಹಾಯಕ ಎಂದು ಹೇಳಿದರು. ಇದನ್ನು ಎಲೆಗಳ ಮೇಲೆ ಸಿಂಪಡಣೆ ರೂಪದಲ್ಲಿ ಬಳಸಲು ಸೂಚಿಸಿದರು. 20 ಲೀಟರ್ ಸ್ಪ್ರೇಯರ್ ಟ್ಯಾಂಕ್ಗೆ 300 ಮಿಲಿ FL77 ಸೇರಿಸಿ, ಒಟ್ಟು 3 ಟ್ಯಾಂಕ್ಗಳನ್ನು ತಯಾರಿಸಿ ಸಿಂಪಡಿಸಿದೆವು. 1 ಏಕರ್ಗೆ ಸುಮಾರು 3 ಲೀಟರ್ ಸಾಕಾಗುತ್ತದೆ. ಅವರು ಹೇಳಿದಂತೆ, ಹೂಗಳು ತುಂಬಾ ಚೆನ್ನಾಗಿ ಅರಳಿದವು. ಹೂಗಳು ಬೀಳಲಿಲ್ಲ. ಪ್ರತಿಯೊಂದು ಹೂವು ಹಣ್ಣಾಗಿ ಮಾರ್ಪಟ್ಟಿತು. ಟೊಮ್ಯಾಟೊ ಹಣ್ಣುಗಳ ಗಾತ್ರವು ಗಣನೀಯವಾಗಿ ಹೆಚ್ಚಾಯಿತು. ಆರಂಭದಲ್ಲಿ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸುತ್ತಿದ್ದ ನಾವು, ನಂತರ ಆರ್ಬಿಕ್ಸ್ ಮತ್ತು FL77 ಬಳಸಲು ಪ್ರಾರಂಭಿಸಿದ್ದೇವೆ. ಫಲಿತಾಂಶಗಳು ಅತ್ಯುತ್ತಮವಾಗಿವೆ. ಗಿಡಗಳು ನಿರಂತರವಾಗಿ ಹಸಿರಾಗಿಯೇ ಇವೆ. ಹೂಗಳು ಮತ್ತು ಮೊಗ್ಗುಗಳು ಬೀಳದೆ, ಎಲ್ಲವೂ ಹಣ್ಣುಗಳಾಗಿ ಮಾರ್ಪಟ್ಟಿವೆ. FL77 ಬಳಸಿದ ಪ್ರಮುಖ ಪ್ರಯೋಜನ, ಟೊಮ್ಯಾಟೊ ಹಣ್ಣುಗಳ ಗಾತ್ರ ಮತ್ತು ಗಿಡಗಳ ಒಟ್ಟು ಬೆಳವಣಿಗೆ ಸ್ಪಷ್ಟವಾಗಿ ಉತ್ತಮವಾಗಿದೆ. ಗಿಡಗಳು ಸಮೃದ್ಧವಾಗಿಯೂ ಆರೋಗ್ಯಕರವಾಗಿಯೂ ಕಾಣಿಸುತ್ತಿವೆ. ಉತ್ಪಾದನೆಯೂ ಬಹಳ ಉತ್ತಮವಾಗಿದೆ. ಹೂಗಳು ಬಹಳ ಪ್ರಮಾಣದಲ್ಲಿ ಅರಳುತ್ತಿವೆ. ಪಕ್ಕದ ಕೊಂಬೆಗಳು ಮತ್ತು ಹೊಸ ಮೊಗ್ಗುಗಳು ಬಲವಾಗಿ ಬೆಳೆಯುತ್ತಿವೆ. ಹೂಗಳ ಜೊತೆಗೆ ಹಣ್ಣುಗಳು ಚೆನ್ನಾಗಿ ಹಿಡಿದಿವೆ. ಹಣ್ಣುಗಳು ದಟ್ಟವಾಗಿಯೂ ಹೊಳೆಯುವಂತೆಯೂ ಕಾಣಿಸುತ್ತಿವೆ. ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಗೆ ಧನ್ಯವಾದಗಳು. ಅವರ ರಸಗೊಬ್ಬರದಿಂದ ಈಗ ಟೊಮ್ಯಾಟೊ ಗಿಡಗಳು ಅತ್ಯುತ್ತಮವಾಗಿ ಬೆಳೆಯುತ್ತಿವೆ. ಹೂ ಬಿಡುವಿಕೆ ಮತ್ತು ಹಣ್ಣು ಹಿಡಿಯುವಿಕೆ ನಡುವೆ ಉತ್ತಮ ಸಮತೋಲನ ಇದೆ. ಪ್ರತಿಯೊಂದು ಹೂವು ಹಣ್ಣಾಗಿದೆ. ಹಣ್ಣುಗಳ ಗಾತ್ರ ಮತ್ತು ಗುಣಮಟ್ಟ ಅತ್ಯುತ್ತಮವಾಗಿದೆ. ಧನ್ಯವಾದಗಳು.